ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೈಸಿ ರೆಡ್ ಕಲರ್ ಚಾಪ್ಸ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಈಸಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ನೋಡಿ ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಚಿಕನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನಾನು ಇಲ್ಲಿ ಸ್ಕಿನ್ ಚಿಕನ್ ಯೂಸ್ ಮಾಡ್ತಾಯಿದ್ದೀನಿ. ನಾನು 3 kg ಚಿಕನ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ವಿತೌಟ್ ಸ್ಕಿನ್ ಯೂಸ್ ಮಾಡ್ಕೋಬೋದು, ಸ್ಕಿನ್ ಇರೋದನ್ನು ಯೂಸ್ ಮಾಡ್ಕೋಬೋದು, ಅದು ಆಪ್ಷನಲ್. ಚಿಕನ್ನ ನೀಟಾಗಿ ತೊಳಿಬೇಕು. ಒಂದು ಸ್ವಲ್ಪ ನೀರು ಇರಬೇಕು, ಸುಂಡಕ್ಕೆ ಹಾಕ್ತೀವಲ್ಲ ಅದಕ್ಕೆ. ಎಣ್ಣೆ ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಅರ್ಶಿಣದ ಪುಡಿ, ನೆಕ್ಸ್ಟು ಉಪ್ಪು, 2 ಟೊಮೊಟೊ, 2 ಈರುಳ್ಳಿ, ನೆಕ್ಸ್ಟು 1 ಇಡೀ ಬೆಳ್ಳುಳ್ಳಿ, ಗುಂಟೂರು ಮೆಣಸಿಕಾಯಿ, ಧನಿಯಾ, ಮೆಣಸು, ಚಕ್ಕೆ, ಲವಂಗ, ಶುಂಠಿ. ಇದನ್ನು ನೀವು ನಿಮ್ಮ ಚಿಕನ್ ಎಷ್ಟು ಗ್ರೇವಿ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಕ್ವಾಂಟಿಟಿನ ಇನ್ಕ್ರೀಸು ಡಿಕ್ರೀಸು ಮಾಡ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ ನಿಮಗೆ. ಅದಾದಮೇಲೆ ಕರ್ಬೇವಿನ ಸೊಪ್ಪು, ಮೆಣಸಿಕಾಯಿ, ಕಾಯಿ. ನೆಕ್ಸ್ಟ್ ಒಂದು ಬೋಸಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಒಂದು 4ರಿಂದ 5 ಸ್ಪೂನ್ ಹಾಕೊಂಡಿದ್ದೀನಿ ಎಣ್ಣೆನ. ಇದು ಚಿಕನ್ ಸುಂಡಕ್ಕೆ ಹಾಕೋಬೇಕು. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ ಆ್ಯಡ್ ಮಾಡಬೇಕು. ಈರುಳ್ಳಿನ ಉದ್ದುದ್ದಗಾರ ಕಟ್ ಮಾಡ್ಕೋಬೋದು, ಸ್ಲೈಸಾಗಾರ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಈರುಳ್ಳಿ, ಅಷ್ಟು ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಉದ್ದಕ್ಕೆ ಬೇಕಾದ್ರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರುಬ್ಬಿಟ್ಟು ಬೇಕಾದ್ರೆ ಹಾಕ್ಬೋದು ನೀವು. ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಗೈಸ್, ನಾನು ಬಿಗಿನರ್ ಯೂಟ್ಯೂಬರು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಹೇಳಿ. ನೋಡಿ ಯಾವ ಥರ ಹುರಿತಾ ಇದ್ದೀನಿ ಈರುಳ್ಳಿನ. ಗೈಸ್, ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಪೂರಿ ಜೊತೆ, ಬಿಸಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್, ಚಪಾತಿ ಜೊತೆನೂ ಒಳ್ಳೆ ಕಾಂಬಿನೇಷನ್. ಫ್ರೈನ ನೀಟಾಗಿ ಮಾಡ್ಕೊಳ್ಳಿ. ಈರುಳ್ಳಿನ ಪಿಂಕಿಶ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನನ್ನ ಚಾನಲಲ್ಲಿ ಮಟನ್ ಬಿರಿಯಾನಿನೂ ಐತೆ, ಚೆಕ್ ಮಾಡಿ ಗಾಯ್ಸ್. ನೆಕ್ಸ್ಟ್ ಮೆಣಸಿಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಯಾರು ಇದ್ದರೆ ಮೆಣಸಿಕಾಯಿ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಮೆಣಸಿಕಾಯಿ ಹಾಕೊಂಡಿದ್ದೀನಿ. 1 ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಫುಲ್ಲು. ದಪ್ಪಗೆ ಐತೆ ಅದಕ್ಕೆ ಟೊಮೊಟೊ 1. ಏನೋ ಸಣ್ಣಕ್ಕಿರೋ ನಿಮ್ಮದು 2 ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಗ್ರೇವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು. ನೀಟಾಗಿ ಟೊಮೊಟೊನೂ ಅಷ್ಟೇ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊನು. ಬೇಯಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು. ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಲೂ ಹೇಳಿ. ಈ ವಿಡಿಯೋ ಚೆನ್ನಾಗಿದೆ, ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗೈತೆ ಅನ್ನಿ. ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿಲ್ಲ ಅಂತಲೂ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತಲೇ ಹೇಳಿ. ಅರ್ಶಿಣ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದರೆ ತಪ್ಪು ಅಂತಲೂ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಗ್ರೇಡ್ ಮಾಡ್ಕೋತೀನಿ ನಾನು. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸುಂಡಕ್ಕೆ. ನೀಟಾಗಿ ಇವಾಗ ಚಿಕನ್ನ ಸುಂಡಕ್ಕೆ ಇಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ನಾನೀಗ. ಚಿಕನ್ ನೀಟಾಗಿ ಸುಣ್ಣಬೇಕು. ಮನೇಲಿ ಯಾರಾದ್ರು ಚಿಕ್ಕ ಮಕ್ಕಳಿದ್ರೆ ಸುಂಡಿರೋ ಚಿಕನ್ನೇ ಕೊಡಿ, ತಿಂದರೆ ಚೆನ್ನಾಗಿರುತ್ತೆ ಸುಂಡಿರೋ ಚಿಕನು. ನೀಟಾಗಿ ಸುಣ್ತೈತೆ ಚಿಕನು. ನೋಡಿ ಆವಾಗಲೇ ಅಷ್ಟು ಸುಂದರೈತೆ ಅಂತ. ನೀರೈತೆ ಇನ್ನೂ ಚಿಕನಲ್ಲಿ. ಆಲ್ಮೋಸ್ಟ್ ಇವಾಗ ಚಿಕನ್ ಬೆಂದೈತೆ. ನಾನು ಎತ್ಕೊತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ. ನೆಕ್ಸ್ಟ್ ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯ್ದ ಮೇಲೆ ತೋರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಚಕ್ಕೆ, ಲವಂಗ, ಶುಂಠಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು. ನೆಕ್ಸ್ಟ್ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಸಿಡಿಯೋ ಚಾನ್ಸಸ್ ಇರುತ್ತೆ, ದೂರ ನಿಂತ್ಕೊಂಡು ಮಾಡಿ. ಬೆಳ್ಳುಳ್ಳಿ ಅಷ್ಟೇ ಜಜ್ಜಿಬಿಟ್ಟು ಬೇಕಾದ್ರೆ ಹಾಕೋಬೋದು, ನಾನು ಮುಂದೆನೇ ಹಾಕೋತಾ ಇದ್ದೀನಿ ನಾನಿಲ್ಲಿ. ನೀವು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಆದಷ್ಟು, ಯಾಕಂದರೆ ಬೆಳ್ಳುಳ್ಳಿ ಸಿಡಿಯೋ ಚಾನ್ಸಸ್ ಇರುತ್ತೆ ಮುಖಕ್ಕೆ.
ಹುಷಾರಾಗಿ ಮಾಡಿ ಅಷ್ಟೆ. ಬೆಳ್ಳುಳ್ಳಿನ ನೆಜ್ಬಿಟ್ಟು ಹಾಕಿ ನೀವು. ನೆಕ್ಸ್ಟು ನಾನು ಗುಂಟೂರು ಹಾಕೋತಾಯಿದ್ದೀನಿ ಕಲ್ಲರ್ಗೆ. ಮಾಮೂಲಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ರೆಡ್ ಕಲರ್ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ. ಗುಂಟೂರನ್ನ ನಾನು ಕಲರ್ಗೆ ಯೂಸ್ ಮಾಡ್ತಾಯಿದ್ದೀನಿ ನಾನು. ಗೈಸ್, ಚಿಕನ್ಗೆ ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕು ಅನ್ನೋದನ್ನ ನೀವೇ ನೋಡ್ಕೊ ಹಾಕ್ಕೊಳ್ಳಿ. ನಾನು ಇಲ್ಲೇನು ಕ್ವಾಂಟಿಟಿ ಏನು ಮೆನ್ಷನ್ ಮಾಡ್ತಾಯಿಲ್ಲ. ಕ್ವಾಂಟಿಟಿ ಏನಾದ್ರು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಹೇಳ್ಕೊಡ್ತೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಮಾಡೋಕ್ಕಂತೂ ತುಂಬ ಈಸಿ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ಈ ಸಲ ಯುಗಾದಿಗೆ ಟ್ರೈ ಮಾಡಿ. ನಿಮ್ಮ ಮನೇಲಂತೂ ಇದು ಕರೆಂಟ್ ಫೇವ್ರೇಟ್ ಆಗೋದಂತೂ ಗ್ಯಾರಂಟಿ. ಎಲ್ಲೆಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಇದಂತೂ ನಿಮ್ಮ ಮನೇಲಿ ಪಕ್ಕಾ ಫೇವ್ರೇಟ್ ಆಗಿರುತ್ತೆ ಚಿಕನ್ ರೆಸಿಪಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಗಿವ್ ಇಟ್ ಎ ಟ್ರೈ ಅಷ್ಟೇ. ಈ ರೆಸಿಪಿ ನಿಮಗೆ ನೆಕ್ಸ್ಟ್ ಫೇವ್ರೇಟ್ ರೆಸಿಪಿಯಾಗಿ ಸೇವ್ ಆಗೋ ಚಾನ್ಸ್ ಖಂಡಿತ ಐತೆ. ನೆಕ್ಸ್ಟು ನಾನು ಧನಿಯಾ ಮತ್ತು ಮೆಣಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೊತಾಯಿದ್ದೀನಿ. ಧನಿಯಾ ಇಲ್ಲಾಂದರೆ ಧನಿಯಾ ಪೌಡ್ರನ್ನ ಯೂಸ್ ಮಾಡ್ಕೊಬೋದು ನೀವು. ಈಗ ಗುಂಟೂರು ಇಲ್ಲಾಂದರೆ ಗುಂಟೂರಿಗೆ ಪೌಡ್ರ್ ಸಿಕ್ಕುತ್ತೆ ನೋಡಿ, ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಕೆಂಪು ಮೆಣಸಿನ್ಕಾಯಿ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀವಿ ಒಂದು ಸ್ವಲ್ಪ, ಅಂದರೆ ಒಂದು 4ರಿಂದ 5 ಸ್ಪೂನ್ ಗ್ರೇವಿಗೆ ಬೇಕು ಅಂತ ಆ್ಯಡ್ ಮಾಡ್ತಾ ಇರೋದು ಅಷ್ಟೇ. ಆಪ್ಷನಲ್ಗೂ ಗ್ರೇವಿ ಬೇಕು ಅಂದರೆ ಮಾತ್ರ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು. ಆರಿದ್ಮೇಲೆ ಮಿಕ್ಸಿ ರುಬ್ಬಿ ಇವಾಗ ರುಬ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊತಾ ಇದ್ದೀನಿ ನಾನು. ನುಣ್ಣಗಾಗಬೇಕು, ನೀಟಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ. ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಲಿಕ್ವಿಡ್ ಮಾಡ್ಕೊಬೇಡಿ, ನೀಟಾಗಿ ರುಬ್ಕೊಳ್ಳಿ. ತುತ್ತೂರಿ ಈ ಥರ ಏನಿರಬಾರ್ದು, ನುಣ್ಣಗೆ ರುಬ್ಕೋಬೇಕು. ಚಿಕನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇವಾಗ ನುಣ್ಣಿರೋ ಮಿಕ್ಸ್ಚರನ್ನು ನೋಡಿ. ನೀರೈತೆ ಚಿಕನಲ್ಲಿ ಇನ್ನೂ. ಇದನ್ನ ಕುದಿಯೋಕ್ಕೆ ನೀಟಾಗಿ ಬಿಡಬೇಕು. ಎಲ್ಲ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಚಿಕನ್ನು. ನೀರನ್ನ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ನು ಮತ್ತು ಮಸಾಲೆ ನೀಟಾಗಿ ಹೊಂದ್ಕೋಬೇಕು, ಕುದಿಯೋಕ್ಕೆ ಬಿಡಬೇಕು ನೀಟಾಗಿ. ಅವಾಗವಾಗ ತಿರುಗಬೇಡಿ, ಚಿಕನ್ ಕಳ್ಸೋಗೋ ಚಾನ್ಸಸ್ ಇರುತ್ತೆ. ಕುದಿ ಬಂದಮೇಲೆ ಆಫ್ ಮಾಡಿ. ಚಿಕನ್ ಮಸಾಲ ರೆಡಿಯಾಗೈತೆ ನೋಡಿ. ನಂಗೆ ಗ್ರೇವಿ ಜಾಸ್ತಿ ಬೇಕು ಅಂತ ನಾನು ಚಿಕನ್ ಜಾಸ್ತಿ ಗ್ರೇವಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಕುದಿ ಬಂದಮೇಲೆ ಆಫ್ ಮಾಡಿ. ಚಿಕನ್ ಆಲ್ರೆಡಿ ಬೆಂದೈತೆ ಅಲ್ವಾ, ಸುಂಡೈತೆ. ಅದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.